ಈ ಸಿದ್ದರಾಮಯ್ಯನವ್ರಿಗೂ ಮತ್ತು ಉತ್ಸವಗಳು ಒಂದು ಅವಿನಾಭಾವ ಸಂಬಂಧ ಕೂಡ್ ಬಂದ್ಬಿಟ್ಟಿದೆ. ಪ್ರತಿ ಸಾರಿ ಸಿದ್ದರಾಮಯ್ಯನವರ ಹೆಸರಲ್ಲಿ ಏನಾದರೂ ಸಮಾವೇಶ ಮಾಡ್ಲಿಕ್ಕೆ ಹೊರಟ್ರೆ ಮೂಲ ನಿವಾಸಿಗಳಿಗೆ ಅವರೆಲ್ಲ ಅಚ್ಚರಿಯಿಂದ ಹುಬ್ಬೇರಿಸುವಂತ ಆಗ್ಬಿಡುತ್ತೆ. ಸಿದ್ದರಾಮಯ್ಯನವರನ್ನ ಒಂದು ಪಕ್ಷಾತೀತ ನಾಯಕನನ್ನಾಗಿ ಹೊರಹೊಮ್ಮಿಸಿದ ಸಮಾವೇಶ ಹುಬ್ಬಳ್ಳಿ ಸಮಾವೇಶ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಜನಕಲ್ಯಾಣ ಬೇಕು, ಸಿದ್ದರಾಮಯ್ಯನವ್ರಿಗೆ ತಮ್ಮ ಸ್ವಾಭಿಮಾನ ಮುಖ್ಯ, ಪಕ್ಷಕ್ಕಿಂತ ತಾನು ಒಂದು ಕೈ ಮೇಲು ಅನ್ನೋ ರೀತಿಯಲ್ಲೇ ತಮ್ಮ ವ್ಯಕ್ತಿತ್ವವನ್ನು ಬಿಂಬಿಸ್ಕೊಳ್ತಾ ಬಂದಿದ್ರು. ಸ್ವಾಭಿಮಾನ ಬೇಡ, ಜನಕಲ್ಯಾಣ ಬೇಕು. ಇದು ಕರ್ನಾಟಕದ ಅಧಿಕಾರಾರೂಢ ಕಾಂಗ್ರೆಸ್ ಪಕ್ಷದಲ್ಲಿನ ಹೊಸ ಡ್ರಾಮಾ. ಇದುವರೆಗೂ 3 ಅಸೆಂಬ್ಲಿ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ದಿಗ್ವಿಜಯ ಸಾಧಿಸಿದ ಕಾಂಗ್ರೆಸ್ ಪಕ್ಷದಲ್ಲಿ ನವೋತ್ಸಾಹ ಮೂಡಿಸ್ಲಿಕ್ಕೆ ಶುರುವಾಗಿತ್ತು. ಸಿದ್ದರಾಮಯ್ಯ ಸ್ವಾಭಿಮಾನಿ ಮಹೋತ್ಸವ, ಅದು ಹಾಸನ ಜಿಲ್ಲೆಯಲ್ಲೇ ಮಾಡಬೇಕು ಅಂತ ಹೊರಟಿದ್ರು ಸಿದ್ದರಾಮಯ್ಯನವರ ಆಪ್ತ ಬೆಂಬಲಿಗರು, ಸಿದ್ದರಾಮಯ್ಯನವರ ಒಡನಾಡಿಗಳು. ಸಿದ್ದರಾಮಯ್ಯನವರ ಆಪ್ತರು ಒಡನಾಡಿಗಳ ಅಂದ ತಕ್ಷಣವೇ ಕಾಂಗ್ರೆಸ್ನಲ್ಲಿ ಒಂದು ಯಾವಾಗ್ಲೂ ಒಂದು ಹೊಸ ಪ್ರಶ್ನೆ ಎದ್ದೇಳುತ್ತೆ. ಅದೇ ಆ ವಲಸಿಗರು ಮತ್ತು ಮೂಲ ನಿವಾಸಿಗಳ ನಡುವಿನ ಶೀತಲ ಸಮರ ಅನ್ನೋ ವಿಷಯ ಮುಂಚೂಣಿಗೆ ಬರುತ್ತೆ. ಹೌದು, ಸಿದ್ದರಾಮಯ್ಯನವ್ರ ಜೊತೆಗೆ ಯಾವಾಗ್ಲೂ ಬೆಂಗಾವಲಾಗಿ ನಿಲ್ತಾ ಇರೋರೆ ಎಚ್.ಸಿ. ಮಹದೇವಪ್ಪ, ಪಿರಿಯಾಪಟ್ನ ವೆಂಕಟೇಶ್, ಕೆ.ಎನ್. ರಾಜಣ್ಣ ಮುಂತಾದವರು. ಅವರ JDS ಕಾಲದಿಂದ ಅವರ ಒಡನಾಡಿಗಳಾಗಿ ಕಾಂಗ್ರೆಸ್ಗೆ ವಲಸೆ ಬಂದವರು. ಹೀಗಾಗಿ ಪ್ರತಿ ಸಾರಿ ಸಿದ್ದರಾಮಯ್ಯನವರ ಹೆಸರಲ್ಲಿ ಏನಾದರೂ ಸಮಾವೇಶ ಮಾಡ್ಲಿಕ್ಕೆ ಹೊರಟ್ರೆ ಮೂಲ ನಿವಾಸಿಗಳಿಗೆ ಅವರೆಲ್ಲ ಅಚ್ಚರಿಯಿಂದ ಹುಬ್ಬೇರಿಸುವಂತ ಆಗ್ಬಿಡುತ್ತೆ. ಇವು ಮತ್ತೊಂದು ಯಾವುದೋ ಉತ್ಸವ ಮಾಡ್ಲಿಕ್ಕೆ ಹೊರಟ್ರಲ್ಲ, ನಮ್ಮನ್ನ ಇವ್ರು ಲೆಕ್ಕಕ್ಕೆ ಇಟ್ಕೊಳ್ತಾ ಇಲ್ಲ ಇಂಥ ಉತ್ಸವಗಳಲ್ಲಿ ಅನ್ನೋ ಸಂಕಟ ಕಾಡ್ತಾ ಇರುತ್ತೆ. ಅದರಲ್ಲೂ ಸಿದ್ದರಾಮಯ್ಯನವರ ಸಮಾವೇಶ ಅಂದ್ರೆ ಅದು ಮತ್ತೊಂದು ಅರ್ಥ, ಸಮಾನಾಂತರ ಅರ್ಥ ಏನು ಅಂದ್ರೆ ಅದೊಂದು ಅಹಿಂದ ಸಮಾವೇಶ. ಮೂಲ ನಿವಾಸಿಗಳಲ್ಲಿ ಮತ್ತೆ ಪ್ರಶ್ನೆ ಉದ್ಭವಿಸುತ್ತೆ, ಹಾಗಾದ್ರೆ ಅಹಿಂದೇತರರು ಕಾಂಗ್ರೆಸ್ಸಿಗರಲ್ವಾ, ಅಹಿಂದೇತರರು ಕರ್ನಾಟಕದ ಪ್ರಜೆಗಳಲ್ವಾ, ನಮಗತಿ ಏನು ಅಂತ. ಈ ಸಿದ್ದರಾಮಯ್ಯನವ್ರಿಗೂ ಮತ್ತು ಉತ್ಸವಗಳು ಒಂದು ಅವಿನಾಭಾವ ಸಂಬಂಧ ಕೂಡ್ ಬಂದ್ಬಿಟ್ಟಿದೆ. 2005ರಲ್ಲಿ ಅವರು ಹುಬ್ಬಳ್ಳಿಯಲ್ಲಿ ನಡೆಸಿದ ಅಹಿಂದ ಸಮಾವೇಶ, ಪ್ರಪ್ರಥಮ ಅಹಿಂದ ಸಮಾವೇಶ, ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತ ಮುಖಂಡರುಗಳ ಅಂದ್ರೆ ಪಕ್ಷಾತೀತವಾಗಿ ಅಲ್ಲಿ ಒಂದು ವೇದಿಕೆಯಲ್ಲಿ ಸೇರಿದ್ದ ಮುಖಂಡರುಗಳ ಒಂದು ಸಮಾವೇಶ. ಆ ಸಮಾವೇಶ ನಡೆಯೋ ಸಂದರ್ಭದಲ್ಲೇ ಅವತ್ತಿನ ಜಾತ್ಯತೀತ ಜನತಾದಳದ ನಾಯಕ ಮಾಜಿ ಪ್ರಧಾನಿ ದೇವೇಗೌಡರು ಬೂಸುಗುಡ್ತಾ ಕಾಯ್ತಾ ಇದ್ರು, ಇಲ್ಲಿ ಏನ್ ನಡೆಯುತ್ತೆ ಸಮಾವೇಶ ಅಂತ ಅಂದ್ಬಿಟ್ಟು. ಅವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಅಸ್ತಿತ್ವದಲ್ಲಿತ್ತು. ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ರು, ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ರು. ಯಾವುದೇ ಕ್ಷಣದಲ್ಲೂ ಸಿದ್ದರಾಮಯ್ಯನವ್ರನ್ನ ದೇವೇಗೌಡರು ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಅಥವಾ ಕನಿಷ್ಠ ಪಕ್ಷ ಅವರು ಉಪಮುಖ್ಯಮಂತ್ರಿ ಸ್ಥಾನದಿಂದ ಅವ್ರನ್ನ ಕೆಳಗಿಸ್ತಾರೆ ಅನ್ನೋ ಒಂದು ನಿರೀಕ್ಷೆ ಇತ್ತು. ಅಂತ ಸನ್ನಿವೇಶವಿದ್ದಾಗಲೂ ಕೂಡ ಸಿದ್ದರಾಮಯ್ಯನವರ ಅಭಿಮಾನಿಗಳು ಹುಬ್ಬಳ್ಳಿಯಲ್ಲಿ ಬೃಹತ್ ಸಮಾವೇಶವನ್ನು ಏರ್ಪಡಿಸಿದ್ರು. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದ ಕುರುಬ ಸಮುದಾಯದ ಯುವಕರೆಲ್ಲ ಹುಚ್ಚೆದ್ದು ಕುಣಿತಾ ಇದ್ರು. ಆವಾಗ್ಲೇನೆ ಸಿದ್ದರಾಮಯ್ಯನವ್ರಿಗೆ ಶುರು ಆಯ್ತು ಹುಲಿಯ ಅನ್ನೋ ಬಿರುದು. ಆವಾಗ್ಲಿಂದ ಅವ್ರಿಗೆ ಅನ್ಕೊಂತಾ ಬಂತು. ಕುರುಬ ಸಮುದಾಯದ ವಿಶೇಷ ಆಸಕ್ತಿ ಮತ್ತು ಇನ್ನಿತರ ಹಿಂದುಳಿದ ಸಮುದಾಯಗಳಿಗೆ ಕೂಡ ಅವತ್ತು ನಾಯಕತ್ವಕ್ಕಾಗಿ ಒಂದು ಪರದಾಟ ಇತ್ತು. ನಮಗೊಬ್ಬ ಸದೃಢವಾದ ನಾಯಕ ಬೇಕು ಅನ್ನೋ ಒಂದು ಅಂತರಾಳದ ಆಸೆ ಇತ್ತು. ಅಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನ ಒಂದು ಪಕ್ಷಾತೀತ ನಾಯಕನನ್ನಾಗಿ ಹೊರಹೊಮ್ಮಿಸಿದ ಸಮಾವೇಶ ಹುಬ್ಬಳ್ಳಿ ಸಮಾವೇಶ. ಆ ಸಮಾವೇಶ ನಡೆದಾಗ ನಾನು ಅಲ್ಲಿನ ನೆಹರು ಸ್ಟೇಡಿಯಂನಲ್ಲಿ ಉಪಸ್ಥಿತರಿದ್ದೆ. ಮಾಜಿ ಪ್ರಧಾನಿ ಅಂದ್ರೆ ಜಾತ್ಯತೀತ ಜನತಾದಳದ ರಾಷ್ಟ್ರೀಯ ಅಧ್ಯಕ್ಷರನ್ನ ಸಂಪರ್ಕ ಮಾಡಿದಾಗ ಅವ್ರಿಗೆ ಹೇಳಿದೆ, ಸರ್, ಇಲ್ಲಿ ನಿಮ್ಮ ವಿರುದ್ಧವಾಗ್ಲಿ ನಿಮ್ಮ ಕುಟುಂಬದ ವಿರುದ್ಧವಾಗ್ಲಿ ಯಾವುದೇ ಮಾತುಗಳು ಬರ್ಲಿಲ್ಲ, ಆದ್ರೆ ಅವರ ಹಕ್ಕೊತ್ತಾಯ ಮಾಡಿದ್ರು, ಹಿಂದುಳಿದ ವರ್ಗಗಳ ಆಶೋತ್ತರಗಳ ಬಗ್ಗೆ ಒಂದು ಹಕ್ಕೊತ್ತಾಯ ಮಾಡಿದ್ರು ಅಷ್ಟೇ ಅಂತಂದಾಗ, ಇಲ್ಲ ಗುರುಗಳೇ, ಅವ್ರು ದೇವೇಗೌಡರು ಸಹಜ ದಾಟಿಯಲ್ಲಿ ಮಾತಾಡಿದ್ರು, ನಾನು ಎಲ್ಲವನ್ನೂ ನೋಡ್ತಾ ಇದ್ದೇನೆ ಟಿವಿನಲ್ಲಿ, ನೀವು ನನಗೇನು ಸಮಜಾಯಿಷಿ ಕೊಡ್ಬೇಡಿ. ಅವರು ಈ ಸಮಾವೇಶ ಮುಗಿದಾಕ್ಷಣವೇ ಅವರ ಹಣಕಾಸು ಮಂತ್ರಿ ಸ್ಥಾನವನ್ನ ವಾಪಸ್ ಪಡ್ಕೊಳ್ತಾನೆ, ಬೇಕಿದ್ರೆ ಅವರು ಖಾತಾರಹಿತ ಉಪಮುಖ್ಯಮಂತ್ರಿ ಆಗಿ ಮುಂದುವರಿಲಿ ಅಂತ ಬಹಳ ಗಡಸಾಗೆ ಉತ್ತರ ಕೊಟ್ಟಿದ್ರು ದೇವೇಗೌಡರು. ಮುಂದೆ ಅದೇ ಆಗೋಗ್ಬಿಡ್ತು. ಅದಷ್ಟೇ ಅಲ್ಲ, ಆ ಸಮಾವೇಶ ಮುಗಿತಿದ್ದ ಹಾಗೇನೆ ಸಿದ್ದರಾಮಯ್ಯನವ್ರನ್ನ ಉಚ್ಚಾಟನೆ ಮಾಡಿದ್ರು ಜಾತ್ಯತೀತ ಜನತಾದಳದಿಂದ. ಅಂದ್ರೆ ಮೈತ್ರಿ ಸರ್ಕಾರದ ಉಪಮುಖ್ಯಮಂತ್ರಿ ಹಣಕಾಸು ಸಚಿವರಾಗಿದ್ದ ಸಿದ್ದರಾಮಯ್ಯ ಎರಡೂ ಕಳ್ಕೊಂಡ್ರು. ಅದಾದ ನಂತರ ಜನವರಿ 19, 2006ಕ್ಕೆ ಇದ್ದಕ್ಕಿದ್ದಂತೆ ದೊಡ್ಡ ಬಂಡಾಯವೇ ನಡೆಯಿತು ಜಾತ್ಯತೀತ ಜನತಾದಳದಲ್ಲಿ. H.D. ಕುಮಾರಸ್ವಾಮಿ ನೇತೃತ್ವದಲ್ಲಿ ಇದೇ ಜಮೀರ್ ಅಹಮದ್ ಖಾನ್ ತಮ್ಮ ನ್ಯಾಷನಲ್ ಟ್ರಾವೆಲ್ಸ್ ಟೂರಿಸ್ಟ್ ಬಸ್ ತಗೊಂಡ್ಬಂದ್ಬಿಟ್ಟು 38 ಜನ ಬಂಡಾಯ ಶಾಸಕರನ್ನ ರಾಜಭವನಕ್ಕೆ ಕರ್ಕೊಂಡು ಹೋದ್ರು. ಧರ್ಮಸಿಂಗ್ ಸಿದ್ದರಾಮಯ್ಯ ಮೈತ್ರಿ ಸರ್ಕಾರಕ್ಕಿದ್ದ ಬೆಂಬಲವನ್ನು ವಾಪಸ್ ಪಡ್ಕೊಂಡ್ರು, ಆ ಸರ್ಕಾರವನ್ನ ಬೀಳಿಸಿದ್ರು. ಅದಾದ್ಮೇಲೆ ಫೆಬ್ರವರಿ 3ಕ್ಕೆ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿಯಾಗಿ ಅವತರಿಸಿದ್ರು. ಈ ಬಾರಿ ಕಾಂಗ್ರೆಸ್ಸಿನ ಸಹವಾಸ ಬಿಟ್ಟು ಬಿಜೆಪಿ ಕೈ ಹಿಡಿದು 78 ಸೀಟ್ ಬಂದಿದ್ದ ಬಿಜೆಪಿ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆದ್ರು. ಕೇವಲ 38 ಜನ ಬಂಡಾಯ ಶಾಸಕರನ್ನ ಕಟ್ಕೊಂಡಿದ್ದ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು. ಅದಾದ ನಂತರ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಸೇರೋ ತೀರ್ಮಾನ ಮಾಡಿದಾಗ
ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಒಂದು ಭೀಕರವಾದ ಚುನಾವಣಾ ಕಾಳಗ ನಡೀತು. ಪಕ್ಷೇತರ ಅಭ್ಯರ್ಥಿ ಸಿದ್ದರಾಮಯ್ಯನವರ ವಿರುದ್ಧ ಅಧಿಕಾರಾರೂಢ ಜಾತ್ಯತೀತ ಜನತಾದಳ ಮತ್ತು ಭಾಜಪ ನಾಯಕರು ಸೆಣಸಾಡಿದರು. ಆ ಚುನಾವಣೆಯಲ್ಲಿ ಅದು ಐತಿಹಾಸಿಕ ಚುನಾವಣೆ. ಅಂದ್ರೆ ಸಿದ್ದರಾಮಯ್ಯನವರು ವ್ಯಕ್ತಿಗತ ನಾಯಕತ್ವ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಕೇವಲ 252 ಮತಗಳ ಕೂಡಲೇ ಅಂತರದಿಂದ ಗೆದ್ದು ಬಂದು ತಮ್ಮ ಪಾರಮ್ಯವನ್ನ ಸಾಬೀತು ಮಾಡಿಬಿಟ್ರು. ಅದಾದ ನಂತರ ಅವರು ಕಾಂಗ್ರೆಸ್ಗೆ ಪ್ರವೇಶ ಕೇವಲ ಔಪಚಾರಿಕವಾಗಿತ್ತು. ಕಾಂಗ್ರೆಸ್ಸಿಗೆ ಬಂದ್ರು. ಕಾಂಗ್ರೆಸ್ಸಿಗೆ ಬಂದಾಕ್ಷಣವೇ ಅವ್ರಿಗೆ ನಿರ್ದಿಷ್ಟವಾದ ಸ್ಥಾನಮಾನ ಸಿಗಲಿಲ್ಲ. ಅವ್ರಿಗೆ ವಿರೋಧ ಪಕ್ಷದ ನಾಯಕನ ಸ್ಥಾನ ಬೇಕಾಗಿತ್ತು. ಅದಾದ ನಂತರ 2007ರ ವಿಧಾನಸಭಾ ಚುನಾವಣೆ ನಡೀತು. ಅದಾದ್ಮೇಲೆ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಗೆ ಬಂದ್ಬಿಟ್ಟು ಬಿಜೆಪಿ ಸರ್ಕಾರ ಸ್ಥಾಪನೆ ಆಯಿತು. ಆ ಸರ್ಕಾರ ಬಂದಾಗ ವಿರೋಧ ಪಕ್ಷದ ಸ್ಥಾನದಲ್ಲಿ ಮತ್ತು ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ರು. ಸಿದ್ದರಾಮಯ್ಯನವ್ರಿಗೆ ವಿರೋಧ ಪಕ್ಷದ ನಾಯಕನ ಸ್ಥಾನ ಬೇಕಾಗಿತ್ತು. ಅವ್ರು ಎಷ್ಟು ಮಟ್ಟಿಗೆ ಪಟ್ಟು ಹಿಡಿದ್ರು ಅಂತಂದ್ರೆ, ಮುಂದೆ 2009ರಲ್ಲಿ ಖರ್ಗೆ ಅವರನ್ನ ಲೋಕಸಭೆಗೆ ಅಂದ್ರೆ ಒಂಥರ ಲೋಕಸಭೆಗೆ ಓಡಿಸಿ ಕಳಿಸಿದ್ರು. ಅಲ್ಲಿ UPA ಸರ್ಕಾರ ಇತ್ತು. ಅವ್ರು ಅಲ್ಲಿ ಹೋಗಿ UPA ಸರ್ಕಾರದಲ್ಲಿ ಮಂತ್ರಿ ಆಗೋವರೆಗೂ ಸಿದ್ದರಾಮಯ್ಯ ತಮ್ಮ ಪಟ್ಟನ್ನ ಕದಲಿಸ್ಲಿಲ್ಲ. ಕೊನೆಗೂ ಅವ್ರನ್ನ ಓಡಿಸಿ ಇಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ವಿರಾಜಮಾನರಾದ್ರು. ಅಲ್ಲಿಂದ ಆಚೆ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವ್ರಿಗೆ ಕಡಿವಾಣ ಹಾಕೋರೇ ಇರಲಿಲ್ಲ. 2013ರಲ್ಲಿ ಮುಖ್ಯಮಂತ್ರಿ ಆದ್ರು. ಅವರೇ ಹಿಂದುಳಿದ ವರ್ಗದ ಪ್ರಶ್ನಾತೀತ ನಾಯಕ ಅನ್ನೋದನ್ನ ಹೆಜ್ಜೆಗೂ ಸಾಬೀತು ಮಾಡ್ತಾ ಬಂದಿದ್ರು. 2018ರಲ್ಲಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅಧಿಕಾರವನ್ನ ಕಳ್ಕೊಳ್ತು. ಆದ್ರೂ ಕೂಡ ಯಾರು ಸಿದ್ದರಾಮಯ್ಯನವ್ರನ್ನ ಅದಕ್ಕಾಗಿ ದೂಷಿಸ್ಲಿಲ್ಲ. ಅದು ಸಿದ್ದರಾಮಯ್ಯನವರ ಒಂದು ಗಟ್ಟಿತನ ಎಂಥದ್ದು ಅಂತಂದ್ರೆ, ಮುಖ್ಯಮಂತ್ರಿ ಆಗಿದ್ಕೊಂಡ್ಬಿಟ್ಟು 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ರು. ತಮ್ಮ ಮೂಲ ಕ್ಷೇತ್ರ ತವರು ಕ್ಷೇತ್ರವಾದ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ JDS ನ GT ದೇವೇಗೌಡರ ಕೈಯಲ್ಲಿ 36,000 ಮತಗಳ ಅಂತರದಿಂದ ಸೋತಿದ್ರು. ಆದ್ರೆ ಉತ್ತರ ಕರ್ನಾಟಕದ ಬಾದಾಮಿ ಕ್ಷೇತ್ರ ಅವ್ರನ್ನ ಕೈ ಹಿಡಿದಿತ್ತು. ಅಲ್ಲಿ ಬಿಜೆಪಿ ಶ್ರೀರಾಮುಲುವನ್ನು ಸೋಲಿಸ್ಬಿಟ್ಟು ಗೆದ್ದು ಬಂದಿದ್ರು. ತದನಂತರ ಒಂದು ಕಾಲು ವರ್ಷ ನಡೀತು ನೋಡಿ ಮತ್ತೊಂದು ನಾಟಕ. JDS ಕಾಂಗ್ರೆಸ್ ಮೈತ್ರಿ ಸರ್ಕಾರ, ಕುಮಾರಸ್ವಾಮಿ ನೇತೃತ್ವದ ಮೈತ್ರಿ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರೇ ಶಾಸಕಾಂಗ ಪಕ್ಷದ ನಾಯಕನಾಗಿದ್ರು ಕೂಡ ಮಂತ್ರಿಮಂಡಲ ಸೇರಲಿಲ್ಲ. ಶಾಸಕಾಂಗದ ನಾಯಕತ್ವವಿಲ್ಲದೇನೆ ಡಾಕ್ಟರ್ G. ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆಗಿದ್ರು. ಅದೊಂದು ಡಮ್ಮಿ ಸರ್ಕಾರ, ಅಲ್ಪಾಯು ಸರ್ಕಾರ ಅಂತ ಎಲ್ರಿಗೂ ಗೊತ್ತೇ ಇತ್ತು. ಮುಂದೆ 2009ರ ಜುಲೈನಲ್ಲಿ ನಡೆದ ಚಮತ್ಕಾರಿಕ ಬದಲಾವಣೆಯಲ್ಲಿ ಆಪರೇಷನ್ ಕಮಲ ಸಕ್ಸಸ್ ಆಯಿತು. ಕುಮಾರಸ್ವಾಮಿ ಸರ್ಕಾರ ಉರುಳಿತು. ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಬಂತು. ಅದಾದ್ಮೇಲೆ ಬೊಮ್ಮಾಯಿ ಸರ್ಕಾರ ಬಂತು. ಅದೆಲ್ಲ ಇತಿಹಾಸ ಆಗೋಗ್ಬಿಟ್ಟಿದೆ. ಆದ್ರೆ ಈ ಮಧ್ಯೆ 2022ರಲ್ಲಿ ದಾವಣಗೆರೆಯಲ್ಲಿ ನಡೆದ ಸಿದ್ದರಾಮೋತ್ಸವ, ಅಂದ್ರೆ ಸಿದ್ದರಾಮಯ್ಯವ್ರಿಗೆ 75 ತುಂಬಿದ ನೆಪದಲ್ಲಿ, 71 ವಯಸ್ಸು ತುಂಬಿದ ನೆಪದಲ್ಲಿ, ಜನ್ಮ ದಿನೋತ್ಸವ ಆಚರಣೆ ನೆಪದಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಸಂಘಟನೆ ಜವಾಬ್ದಾರಿ ಹೊತ್ಕೊಂಡ್ಬಿಟ್ಟು ಅದನ್ನ ಅಚ್ಚುಕಟ್ಟಾಗಿ ನಡೆಸಿದ್ರು. ಅದ್ದೂರಿ ಸಮಾವೇಶ ನಡೀತು. ಸ್ವತಃ ರಾಹುಲ್ ಗಾಂಧಿ ಅವರೇ ಅಲ್ಲಿಗೆ ಬಂದ್ರು, ಪಾಲ್ಗೊಂಡ್ರು. ಆವತ್ತು DK ಶಿವಕುಮಾರ್ ಸೈಡ್ ವಿಂಗ್ ನಲ್ಲಿ ಕಾಯ್ತಾ ಇದ್ರು. ಇದೇನಿದು ಸಿದ್ದರಾಮಯ್ಯನವರ ರಾಜವೈಭವ ಅಂದ್ಬಿಟ್ಟು ಅವ್ರು ರಾಹುಲ್ ಗಾಂಧಿ ಅವ್ರನ್ನ ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದನೇ ಹೈಜಾಕ್ ಮಾಡ್ಕೊಂಡು ಸೀದಾ ಚಿತ್ರದುರ್ಗ ಮಠಕ್ಕೆ ಕರ್ಕೊಂಡು ಹೋದ್ರು. ಅಲ್ಲಿಂದ ದಾವಣಗೆರೆ ಕರ್ಕೊಂಡ್ಬಂದ್ರು. ಸಮಾವೇಶದಲ್ಲಿ ಅವರಿಬ್ಬರನ್ನು ಬಲವಂತವಾಗಿ ಅಪ್ಕೊಳ್ಳೋ ಹಾಗೆ ವೇದಿಕೆ ಮೇಲೆ ಒಂದು ಪ್ರದರ್ಶನ ನಡೆಸಿದ್ರು ರಾಹುಲ್ ಗಾಂಧಿ ಅವರು. ಸಿದ್ದರಾಮಯ್ಯನವರೇ 2023ರ ಅಸೆಂಬ್ಲಿ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಆ ಇಡೀ ಸಮಾವೇಶದ ಕಲಾಪಗಳೆಲ್ಲ ನಡೆದೋಗ್ಬಿಟ್ವು. ಹೀಗೆ ಒಂದೊಂದು ಉತ್ಸವ ನಡೆದಾಗ್ಲೂ ಕೂಡ ಸಿದ್ದರಾಮಯ್ಯ ಒಂದು ಪ್ರಚಂಡ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ತಾರೆ ಬಂದಿದ್ರು. ಅದಾಗಿ ಸಾಕಷ್ಟು ನೀರು ಹರಿದ್ಬಿಟ್ಟಿದೆ ಕಾವೇರಿಯಲ್ಲಿ. 136 ಸೀಟ್ಗಳನ್ನ ಗೆಲ್ಲಿಸ್ಕೊಂಡು ಸಿದ್ದರಾಮಯ್ಯ 2023ರಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಅಲ್ಲಿರೋ ಒಳ ಒಪ್ಪಂದ ಆಗಿದೆ ಅನ್ನೋ ಮಾತಿನ ನಡುವೆನೆ, ಆ ವದಂತಿಗಳ ನಡುವೆನೆ ಒಲ್ಲದ ಮನಸ್ಸಿಂದ DK ಶಿವಕುಮಾರ್ ಇದುವರೆಗೂ ಆ ಉಪಮುಖ್ಯಮಂತ್ರಿ ಪದವಿ ಮತ್ತು ರಾಜ್ಯಾಧ್ಯಕ್ಷ ಪದವಿ ಎರಡನ್ನು ನಿಭಾಯಿಸ್ತಾ ಬಂದಿದ್ರು. ಇತ್ತೀಚಿನ ಅಸೆಂಬ್ಲಿ ಚುನಾವಣೆ ಬರೋಷ್ಟೊತ್ತಿಗೆ ಸಿದ್ದರಾಮಯ್ಯನವರು ವ್ಯಕ್ತಿಗತವಾಗಿ ವಾಲ್ಮೀಕಿ ಹಗರಣ, ತದನಂತರ ಮೂಡ ಹಗರಣದಲ್ಲಿ ನೇರವಾಗಿ ತಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ಆರೋಪಗಳು ಬಂದಾಗ ಸ್ವಲ್ಪ ಹೈರಾಣಾಗಿದ್ದಾರೆ, ಸ್ವಲ್ಪ ಜರ್ಜರಿತರಾಗಿದ್ದಾರೆ. ಅವರಿಗೆ ಮತ್ತೆ ಹುರಿದುಂಬಿಸೋ ಉದ್ದೇಶದಿಂದ ಅವರ ಬೆಂಬಲಿಗರು, ಆಪ್ತರು ಹಾಸನದಲ್ಲಿ ಈ ಸಮಾವೇಶ ಮಾಡ್ಲಿಕ್ಕೆ ಹೊರಟಿದ್ರು. ಒಂದು ನೆನಪಿರಲಿ, ದಾವಣಗೆರೆ ಸಮಾವೇಶ ನಡೆದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇನ್ನು AICC ಅಧ್ಯಕ್ಷರಾಗಿರ್ಲಿಲ್ಲ. ಈಗ 2023ರಿಂದ ಅವರು AICC ಅಧ್ಯಕ್ಷರಾದ್ಮೇಲೆ DK ಶಿವಕುಮಾರ್ ಅವ್ರಿಗೆ ಅಂದ್ರೆ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮೂಲ ನಿವಾಸಿಗಳಿಗೆ ಒಂದು ಹೊಸ ಚೈತನ್ಯ ಬಂದಂಗಾಗಿತ್ತು. ಖರ್ಗೆ, ಪರಮೇಶ್ವರ್, DK ಶಿವಕುಮಾರ್ ಇವರೆಲ್ಲ ಯಾವ ರೀತಿ ಕಡಿವಾಣ ಹಾಕ್ತಾ ಬಂದಿದ್ದಾರೆ ಅಂತಂದ್ರೆ, ಹಾಸನದಲ್ಲಿ ಮಾಡ್ಲಿಕ್ಕೆ ಹೊರಟಿದ್ದ ಸಿದ್ದರಾಮಯ್ಯ ಸ್ವಾಭಿಮಾನಿ ಉತ್ಸವವನ್ನ ಇಲ್ಲ ಅದು ಪಕ್ಷದ ವೇದಿಕೆ ಮೇಲೆ ನಡಿಬೇಕು, ನೀವು ಮುಖ್ಯಮಂತ್ರಿ ಆಗಿದ್ಕೊಂಡ್ಬಿಟ್ಟು ಕಾಂಗ್ರೆಸ್ ಚೇತರ ವೇದಿಕೆಗಳ ಮೂಲಕ ವಿಜೃಂಭಣೆ ಆಚರಿಸೋದು ತಪ್ಪು ಅನ್ನೋ ಸಂದೇಶ ರವಾನೆ ಆದ್ಮೇಲೆ ಸಿದ್ದರಾಮಯ್ಯನವರು ಸ್ವತಃ ದಿಲ್ಲಿಗೆ ಹೋಗಿ ರಾಹುಲ್ ಗಾಂಧಿಗೆ ಮನವರಿಕೆ ಮಾಡಿಕೊಟ್ರು ಕೂಡ ಅದಾಗ್ಲಿಲ್ಲ.
ಅದೀಗ ಜನಕಲ್ಯಾಣ ಸಮಾವೇಶ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಜನಕಲ್ಯಾಣ ಬೇಕು, ಸಿದ್ದರಾಮಯ್ಯನವ್ರಿಗೆ ತಮ್ಮ ಸ್ವಾಭಿಮಾನ ಮುಖ್ಯ. ಸಿದ್ದರಾಮಯ್ಯನವರು ಯಾವುದೇ ಪಕ್ಷದಲ್ಲಿದ್ದಾಗಲೂ ಕೂಡ, ಹಿಂದೆ ಜನತಾ ಪರಿವಾರದಲ್ಲಿದ್ದಾಗಲೂ ಅಷ್ಟೇ, ಪಕ್ಷಕ್ಕಿಂತ ತಾನು ಒಂದು ಕೈ ಮೇಲು ಅನ್ನೋ ರೀತಿಯಲ್ಲೇ ತಮ್ಮ ವ್ಯಕ್ತಿತ್ವವನ್ನು ಬಿಂಬಿಸ್ಕೊಳ್ತಾ ಬಂದಿದ್ರು. ಇದೇ ಬಹುಶಃ ಮೊದಲನೇ ಬಾರಿಗೆ ಸ್ವಲ್ಪ ಸಿದ್ದರಾಮಯ್ಯನವರು ಜಂಗಾಬಲ ಉಡುಗಿದೆ ಅಂತ ಕಾಣುತ್ತೆ. ಅವ್ರಿಗೂ ವಯಸ್ಸಾಗ್ತಾ ಇದೆ. ಅಧಿಕಾರವನ್ನ ಅನುಭವಿಸಿ ನಿರ್ವಹಿಸಿ ಮತ್ತು ಎಲ್ಲ ಅಪವಾದಗಳನ್ನ ಮೆಟ್ಟಿ ನಿಂತು ರಥವನ್ನು ಎಳೆಯುವುದು ಅವ್ರಿಗೂ ಸ್ವಲ್ಪ ಕಷ್ಟವಾಗ್ತಾ ಇರ್ಬೋದು. ಹೀಗಾಗಿ ನಾಡದ್ದು ಹಾಸನಲ್ಲಿ ನಡೆಯಿರೋ ಜನಕಲ್ಯಾಣ ಸಮಾವೇಶ ಅದು ಬಹುಶಃ ಡಿ ಕೆ ಶಿವಕುಮಾರ್ ಅವರ ಸ್ವಾಭಿಮಾನಿ ಸಮಾವೇಶ ಆಗುತ್ತೆ ಅಂತ ಕಾಣುತ್ತೆ. ಅವ್ರ ಇವತ್ತು ಘೋಷಿತ ಉದ್ದೇಶ ಏನು ಅಂತಂದ್ರೆ, ನಮಗೆ ಹಾಸನ ಜಿಲ್ಲೆ ನಮ್ಗೆ ಇವತ್ತು ಕೂಡ ಅದಕ್ಕೆ ಹಿಡಿತ ಸಿಕ್ಕಿಲ್ಲ. 2023 ಚುನಾವಣೆಯಲ್ಲಿ ನಮಗೆ ಬಹುಮತ ಬಂದ್ರು ಕೂಡ ಹಾಸನ ಜಿಲ್ಲೆಯಲ್ಲಿ ಒಂದೇ ಒಂದು ಸೀಟ್ ಬಂತು, ಉಳಿದಿದ್ದೆಲ್ಲ JDS ಪಾಲಾಗಿತ್ತು. ಇದೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಪೂರ್ತಿಯಾಗಿ ನಮ್ ಕೈವಶ ಆಯ್ತು. ಹಾಸನನ್ನು ಕೂಡ ಕಬ್ಜಾ ಮಾಡೋ ದೃಷ್ಟಿಯಿಂದ ಇದು ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಸೊ ಹಾಸನ ಜಿಲ್ಲೆಯನ್ನ ಕಾಂಗ್ರೆಸ್ ಪಕ್ಷ ಕಬ್ಜಾ ಮಾಡ್ಕೊಂಡ್ಬಿಟ್ರೆ ಆಗ ಜನಕಲ್ಯಾಣ ಪೂರ್ತಿ ಆಗುತ್ತೆ ಅಂತ ಕಾಣುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ನಮಗೆಲ್ರಿಗೂ ಗೊತ್ತಿರೋ ಹಾಗೇನೆ ಅವರಿಬ್ಬರ ನಡುವಿನ ಘೋಷಿತ ಒಪ್ಪಂದ ಅನುಷ್ಠಾನಗೊಳ್ಳೋ ಸ್ಥಿತಿ ಬಂದ್ರೆ ಮುಂದಿನ ವರ್ಷ 2025ರಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಗದ್ದಿಗೆಯನ್ನು ಅಲಂಕರಿಸೋದ್ರಲ್ಲಿ ಇದು ಮೊದಲ ಹೆಜ್ಜೆ ಅಂತ ಕಾಣುತ್ತೆ ಈ ಹಾಸನದ ಜನಕಲ್ಯಾಣ ಸಮಾವೇಶ. ಏನೇ ಇರಲಿ, ಕಾಂಗ್ರೆಸ್ಸಿಗರು ಬಿಜೆಪಿಯವ್ರ ತರ ಬೀದಿ ಕಾಳಗ ಮಾಡಕ್ ಹೋಗಲ್ಲ. ಅವ್ರು ತುಂಬಾ ಜಾಣರು, ಪ್ರಬುದ್ಧರು, ರಾಜಕೀಯವಾಗಿ ಚಾಣಾಕ್ಷರು. ಆ ಶೀತಲ ಸಮರ ನಡೀತಾನೆ ಇರುತ್ತೆ. ಅಕ್ಕಪಕ್ಕದಲ್ಲೇ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತಾಡ್ತಾ ಇರ್ತಾರೆ, ಮುಗುಳ್ನಗೆ ಬೀರ್ತಿರ್ತಾರೆ, ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ, ಕೈ ಕುಲುಕ್ತಾರೆ. ಆದ್ರೆ ಪರಸ್ಪರ ಯಾರಿಗೂ ಕಾಣದಂತೆ ಕತ್ತಿ ಮಸಿತಾ ಇರ್ತಾರೆ. ಈ ಅಗೋಚರ ಶಕ್ತಿ ಯುದ್ಧ ನಾಡದ್ದು ಹಾಸನದಲ್ಲಿ ಜರುಗಲಿದೆ. ಅದರ ಪರಿಣಾಮ ಏನು ಅಂತ ತಿಳ್ಕೊಳ್ಳೋದಕ್ಕೆ ನಾನು ನಿಮ್ಮಷ್ಟೇ ಕುತೂಹಲಿಯಾಗಿದ್ದೇನೆ ಅಂತ ಹೇಳ್ತಾ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.